ಸ್ನೇಹಿತರೆ, ನಾಳೆ ಶುಕ್ರವಾರ ಅಮಾವಾಸ್ಯೆ ಇದೆ. ಈ ಅಮಾವಾಸ್ಯೆಯನ್ನು ಎಳ್ಳು ಅಮಾವಾಸ್ಯೆ, ಜ್ಯೇಷ್ಠ ಅಮಾವಾಸ್ಯೆ ಅಂತ ಕರೀತಾರೆ. ಶುಕ್ರವಾರದ ದಿನ ಬಂದಿದೆ. ಅತ್ಯಂತ ಶಕ್ತಿಯುತವಾದಂತಹ ಒಂದು ಅಮಾವಾಸ್ಯೆ ಅಂತಲೇ ಹೇಳ್ಬೋದು. ಈ ರೀತಿ ಶುಕ್ರವಾರದ ದಿನ, ಭಾನುವಾರ, ಗುರುವಾರದ ದಿನ ಅಮಾವಾಸ್ಯೆ ಬಂದಾಗ, ಸೋಮವಾರದ ದಿನ ಅಮಾವಾಸ್ಯೆ ಬಂದಾಗ ಆ ಅಮಾವಾಸ್ಯೆಗೆ ವಿಪರೀತ ಶಕ್ತಿ ಇರುತ್ತೆ ಅಂತಲೇ ಹೇಳಲಾಗುತ್ತೆ. ಅದರಲ್ಲೂ ಈ ಜ್ಯೇಷ್ಠ ಅಮಾವಾಸ್ಯೆ ಅತ್ಯಂತ ಶ್ರೇಷ್ಠ ಅಮಾವಾಸ್ಯೆ ಅಂತಲೇ ಹೇಳಲಾಗುತ್ತೆ. ಹಾಗೆ ಧನುರ್ಮಾಸ ಕೂಡ ನಡೀತಾ ಇದೆ ಸ್ನೇಹಿತರೆ. ಈ ದಿನ ಆಲೋವೆರಾದಿಂದ ಈ ಚಿಕ್ಕ ಪರಿಹಾರವನ್ನು ಮಾಡ್ಕೊಳ್ಳಿ. ಆಲೋವೆರಾದ ಈ ಪರಿಹಾರ ನಿಮ್ಮ ಸಕಲ ಸಮಸ್ಯೆಗಳನ್ನು ನಿರ್ಮೂಲ ಮಾಡುತ್ತೆ. ಆಲೋವೆರಾ ಒಂದು ದೈವಿಕ ಶಕ್ತಿ ಇರುವಂತಹ ಒಂದು ಗಿಡ, ಅಂದರೆ ದೈವ ವೃಕ್ಷ ಅಂತಲೇ ಹೇಳ್ಬೋದು. ಈ ಆಲೋವೆರಾದಲ್ಲಿ ದೇವತೆಗಳು ನೆಲೆಯೂರಿರ್ತಾರೆ. ಅದರಲ್ಲೂ ಮುಖ್ಯವಾಗಿ ತಾಯಿ ಲಕ್ಷ್ಮೀದೇವಿ, ದುರ್ಗಾದೇವಿ, ಸರಸ್ವತಿ 3 ಜನ ಒಟ್ಟಿಗೆ ಒಂದೇ ಕಡೆ ಇರುವಂತಹ ಜಾಗ ಅಂದರೆ ಅದು ಆಲೋವೆರಾ ಅಂತಲೇ ಹೇಳಲಾಗುತ್ತೆ. ಈ ಆಲೋವೆರಾ ಗಿಡದಿಂದ ಈ ದಿನ ಈ ಪರಿಹಾರವನ್ನು ಮಾಡಿಕೊಂಡ್ರಿ ಅಂದರೆ ನಿಮ್ಮ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ನಿರ್ಮೂಲವಾಗುತ್ತೆ. ಮುಖ್ಯವಾಗಿ ಆರ್ಥಿಕ ಸಮಸ್ಯೆ ಇರುವಂಥವರು, ಮನೆಗೆ ವಾಸ್ತು ದೋಷ ಇರುವಂಥವರು, ಮನೆಯಲ್ಲಿ ಏನೋ ಒಂದು ರೀತಿಯ ಕೆಟ್ಟ ಶಕ್ತಿಗಳಿದೆ, ಮನೆಯಲ್ಲಿ ದಾರಿದ್ರ್ಯ ಇದೆ, ಹಣಕಾಸು ನಿಲ್ತಾ ಇಲ್ಲ, ಕಷ್ಟಗಳ ಮೇಲೆ ಕಷ್ಟಗಳು ಬರ್ತಾ ಇದೆ, ಮನೆಯಲ್ಲಿ ಯಾವಾಗಲೂ ಕೂಡ ಒಬ್ಬರಿಗೆ ಅನಾರೋಗ್ಯ ಬರ್ತಾ ಇದೆ, ಯಾವುದೇ ರೀತಿ ವ್ಯಾಪಾರ ವಹಿವಾಟುಗಳಲ್ಲಿ ಲಾಭಾಂಶ ಇಲ್ಲ, ವೃತ್ತಿ ಜೀವನದಲ್ಲೂ ಕೂಡ ಸಮಸ್ಯೆಗಳಾಗ್ತಾ ಇದೆ, ಒಟ್ಟಾರೆಯಾಗಿ ಮನೆಯಲ್ಲಿ ನೆಮ್ಮದಿ ಇಲ್ಲ, ಗಂಡ ಹೆಂಡತಿ ನಡುವೆ ಒಂದು ಒಳ್ಳೆಯ ಸಂಬಂಧ ಬಾಂಧವ್ಯ ಇಲ್ಲ ಅಂದ್ರೂ ಕೂಡ ಆಲೋವೆರಾದಿಂದ ಎಲ್ಲ ಸಮಸ್ಯೆಗಳನ್ನು ನಿರ್ಮೂಲ ಮಾಡ್ಕೊಳ್ಬೋದು. ಆಲೋವೆರಾಕ್ಕೆ ಮನೆಯಲ್ಲಿರುವಂಥ ಸರ್ವ ನೆಗೆಟಿವಿಟಿ ಅಂದರೆ ಎಲ್ಲ ಋಣಾತ್ಮಕ ಶಕ್ತಿಗಳನ್ನು ತನ್ನತ್ತ ಎಳೆದುಕೊಂಡು ಧನಾತ್ಮಕ ಶಕ್ತಿಯನ್ನು ತರುವಂತಹ ಶಕ್ತಿ ಈ ಆಲೋವೆರಾಕ್ಕಿದೆ. ಆಲೋವೆರಾ ವಿಪರೀತ ಶಕ್ತಿಯುತವಾದಂಥದ್ದು. ಯಾವ ಮನೆಯಲ್ಲಿ ಆಲೋವೆರಾ ಗಿಡ ಇರುತ್ತೋ ಅಂತಹ ಮನೆಯಲ್ಲಿ ಯಾವುದೇ ರೀತಿಯ ವಾಸ್ತುದೋಷಗಳಿರಲ್ಲ, ನರದೃಷ್ಟಿ, ಕಣ್ದೃಷ್ಟಿ, ಮಾಟ ಮಂತ್ರಗಳು ನಡೆಯೋಲ್ಲ. ಅವರ ಮೇಲೆ ಪ್ರಯೋಗ ಮಾಡಿದರೂ ಕೂಡ ಆ ಒಂದು ಮಾಟ ಮಂತ್ರಗಳು ಅವರಿಗೆ ತಾಗೋದಿಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಆಲೋವೆರಾದಲ್ಲಿರುವಂತಹ ದೈವ ಶಕ್ತಿ, ದೈವ ಸಂಚಾರ ನಮ್ಮಲ್ಲಿರುವ ಸಮಸ್ಯೆಗಳನ್ನು ದೂರ ಮಾಡುತ್ತೆ, ನಮ್ಮ ಮನೆಗೆ ಬಂದಿರುವ ತೊಂದರೆ ತಾಪತ್ರಯಗಳನ್ನು ದೂರ ಮಾಡುತ್ತೆ ಅಂತಲೇ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ. ಇಂತಹ ಒಂದು ಆಲೋವೆರಾವನ್ನು ಈ ದಿನ, ಅದರಲ್ಲೂ ಈ ಅಮಾವಾಸ್ಯೆಯ ದಿನ ಈ ಪರಿಹಾರ ಮಾಡುವ ಮುಖಾಂತರವಾಗಿ ಬಳಸ್ಕೊಳ್ಳೋದ್ರಿಂದ ಖಂಡಿತವಾಗಿ ಸಮಸ್ಯೆಗಳು ದೂರವಾಗುತ್ತೆ. ಅಮಾವಾಸ್ಯೆ ಪೌರ್ಣಮಿ ಅಂದರೆ ಅಲ್ಲಿ ವಿಪರೀತ ಶಕ್ತಿ ಇರುತ್ತೆ. ಅದರಲ್ಲಿ ಅಮಾವಾಸ್ಯೆ ಪೌರ್ಣಮಿ ಅಂದರೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯಕರವಾದಂಥದ್ದು. ಈ ದಿನ ಸಂಕಲ್ಪಪೂರ್ವಕವಾಗಿ ಆಲೋವೆರಾವನ್ನು ತೆಗೆದುಕೊಂಡು ಈ ಪರಿಹಾರವನ್ನು ನೀವು ಮಾಡಿಕೊಂಡ್ರಿ ಅಂದರೆ ಖಂಡಿತ ಲಕ್ಷ್ಮಿಯ ಒಂದು ಅನುಗ್ರಹವಾಗುತ್ತೆ. ಯಾಕಂದರೆ ಆಲೋವೆರಾದಲ್ಲಿ ಲಕ್ಷ್ಮೀದೇವಿ ಸಹ ನೆಲೆಯೂರಿರೋದ್ರಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ನಿರ್ಮೂಲವಾಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ. ಈ ಒಂದು ಪರಿಹಾರವನ್ನು ನಮಗೆ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥದ್ದು. ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವ ಈ ಪರಿಹಾರವನ್ನು ಈ ರೀತಿ ಅಮಾವಾಸ್ಯೆ ದಿನಗಳಲ್ಲಿ ಮಾಡಿಕೊಳ್ಬೇಕಾಗತ್ತೆ. ಅಂದರೆ ನಾನು ತಿಳಿಸ್ಕೊಟ್ಟಂಗೆ ಗುರುವಾರ, ಶುಕ್ರವಾರ, ಭಾನುವಾರ, ಸೋಮವಾರ ಬಂದಿರುವಂತಹ ಅಮಾವಾಸ್ಯೆಗಳಲ್ಲಿ ಮಾಡಿಕೊಳ್ಬೇಕು ಅಂತಲೇ ಹೇಳಲಾಗುತ್ತೆ. ಏನಿಲ್ಲ ಸ್ನೇಹಿತರೆ, ಒಂದು ಆಲೋವೆರಾ ಗಿಡವನ್ನು ತೆಗೆದುಕೊಳ್ಳಿ. ಆಲೋವೆರಾ ಚೆನ್ನಾಗಿ ಬೇರಿರುವಂಥದ್ದನ್ನ, ಎಲ್ಲೂ ಕಟ್ಟಾಗದೇ ಇರೋದ್ರಂಥದ್ದನ್ನು ನೋಡಿ ಚೆನ್ನಾಗಿರುವಂಥ ಒಂದು ಚಿಕ್ಕದಾದಂಥ ಒಂದು ಆಲೋವೆರಾವನ್ನು ತೆಗೆದುಕೊಳ್ಳಿ. ಸ್ವಲ್ಪ ಚಿಕ್ಕದು ದೊಡ್ಡದಲ್ಲ, ಒಂದು ಮೀಡಿಯಮ್ ಆಗಿರುವಂಥ, ತುಂಬ ದೊಡ್ಡದನ್ನು ಕಟ್ಟಿದರೆ ಸರಿ ಹೋಗೋದಿಲ್ಲ. ಹಾಗಾಗಿ ಒಂದು ಚಿಕ್ಕದಾಗಿರುವಂಥ, ಒಂದು ಮೀಡಿಯಮ್ ಆಗಿರುವಂಥ ಒಂದು ಆಲೋವೆರಾವನ್ನು ತೆಗೆದುಕೊಳ್ಳಿ. ಆಲೋವೆರಾವನ್ನು ಚೆನ್ನಾಗಿ ತೊಳೆದು ಶುಭ್ರ ಮಾಡಿ ಇಟ್ಕೊಳ್ಬೇಕು. ಆಲೋವೆರಾವನ್ನು ಈ ದಿನ ಅಂದರೆ ಈ ಶುಕ್ರವಾರ ಸಾಯಂಕಾಲ 7 ಗಂಟೆ ಅಂದರೆ ಸೂರ್ಯಾಸ್ತ ಆದ ನಂತರ ಇದನ್ನು ನೀವು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟಬೇಕಾಗತ್ತೆ. ಸೂರ್ಯಾಸ್ತದ ನಂತರವೇ ಕಟ್ಟಬೇಕಂದ್ರೆ 7 ಗಂಟೆಯಿಂದ ಒಂದು 10 ಗಂಟೆ ಒಳಗಡೆ ಯಾವಾಗಾದರೂ ಕಟ್ಟಿ. ಆದರೆ ಈ ಆಲೋವೆರಾವನ್ನು ಬೆಳಗ್ಗೆನೆ ತೆಗೆದುಕೊಂಡು ಚೆನ್ನಾಗಿ ಶುಭ್ರ ಮಾಡಿ ಇಟ್ಕೊಳ್ಳಿ. ಶುಭ್ರ ಮಾಡಿ ಇಟ್ಕೊಂಡ ನಂತರ ಈ ಆಲೋವೆರಾಕ್ಕೆ ಚೆನ್ನಾಗಿ ಸ್ವಲ್ಪ ಅರಿಶಿನವನ್ನು ಲೇಪನ ಮಾಡ್ಕೊಳ್ಳಿ. ಕುಂಕುಮದ ಬೊಟ್ಟುಗಳನ್ನು ಇಟ್ಕೊಳ್ಳಿ. ಅರಿಶಿನ ಲೇಪನ ಮಾಡಿಕೊಂಡು ಕುಂಕುಮದ ಬೊಟ್ಟುಗಳನ್ನು ಇಟ್ಕೊಂಡು ಈ ಆಲೋವೆರಾಕ್ಕೆ ಒಂದು ಕೆಂಪು ಬಣ್ಣದ ದಾರವನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ. ಒಂದು ಕೆಂಪು ಬಣ್ಣದ ದಾರವನ್ನು ರೆಡಿ ಮಾಡಿ ಇಟ್ಕೊಂಡು ಈ ಕೆಂಪು ಬಣ್ಣದ ದಾರವನ್ನು ಈ ಆಲೋವೆರಾಕ್ಕೆ ಕಟ್ಟಬೇಕಾಗುತ್ತೆ. ಕಟ್ಟಿಬಿಟ್ಟು
ಈ ಆಲವರಕ್ಕೆ ಒಂದು ಕೆಂಪು ಬಣ್ಣದ ದಾರ ಅಥವಾ ಒಂದು ಕೆಂಪು ಬಟ್ಟೆ, ಒಂದು ಚಿಕ್ಕದಾದಂಥ ಕೆಂಪು ಬಟ್ಟೆ ಬೇಕಾದರೂ ನೀವು ಕಟ್ಬೋದು. ಕಟ್ಬಿಟ್ಟು ಇದನ್ನು ದೇವರ ಕೋಣೆಯಲ್ಲಿ ಇಟ್ಕೊಳ್ಳಿ. ದೇವರ ಕೋಣೆ, ದೇವರ ಒಂದು ಫೋಟೋ, ಲಕ್ಷ್ಮಿ ಫೋಟೋ ಮುಂದೆ, ಯಾವುದ್ರ ಫೋಟೋ ಮುಂದೆನಾದರೂ ಇಟ್ಕೊಂಡು ಇದನ್ನು ಇಟ್ಟು, ಅದಾದ ನಂತರ ₹1 ಕಾಯಿನ್ ಆಗಲಿ, ₹5 ಕಾಯಿನ್ ಆಗಲಿ ಒಂದು ಕೆಂಪು ಬಣ್ಣದ ಬಟ್ಟೆಯಲ್ಲಿ ಕಟ್ಕೊಳ್ಳಿ. ₹1 ಆಗ್ಬೋದು ಅಥವಾ ₹5 ಆಗ್ಬೋದು, ಎರಡರಲ್ಲಿ ಯಾವುದಾದ್ರೂ ತೆಗೆದುಕೊಳ್ಳಿ. ಅಥವಾ ನಿಮ್ಮ ಹತ್ರ ಯಾವುದಾದ್ರೂ ತಾಮ್ರದ ನಾಣ್ಯ ಇತ್ತು ಅಂದರೆ ಅದನ್ನು ಕೂಡ ಬಳಸ್ಕೊಳ್ಬೋದು, ಬೆಳ್ಳಿ ನಾಣ್ಯವನ್ನು ಬಳಸ್ಕೊಳ್ಬೋದು. ಆದರೆ ಇದನ್ನು ಮನೆಯ ಒಳಗೆ ಮತ್ತು ಹೊರಗೆ ಎರಡೂ ಕಡೆ ಕಟ್ಬೋದು. ಒಳಗೆ ಕಟ್ಕೋತೀವಿ ಅಂತಂದರೆ ಬೆಳ್ಳಿ ನಾಣ್ಯನ ಇದ್ದರೆ ಬಳಸ್ಕೊಳ್ಳಿ, ಇಲ್ಲ ಹೊರಗೆ ಕಟ್ಕೋತೀವಿ ಮನೆ ಹೊರಗಡೆ ಅಂತಂದರೆ ನರದೃಷ್ಟಿ, ಕಣ್ದೃಷ್ಟಿ ಎಲ್ಲ ನಿವಾರಣೆ ಆಗಬೇಕು ಅಂತಂದರೆ ಹೊರಗಡೆ ಕಟ್ಕೊಳ್ಳಿ. ಮನೆ ಒಳಗೆ ಕಟ್ಕೋತೀವಿ ಅಂದರೆ ಮನೆಯಲ್ಲಿ ಧನಾತ್ಮಕ ಶಕ್ತಿ ಇರಿಸುವಂಥದ್ದು, ಮನೆಯಲ್ಲಿರುವಂಥ ಋಣಾತ್ಮಕ ಶಕ್ತಿಯನ್ನು ಹೊರಗೆ ಹೋಗ್ಸೋದಕ್ಕೆ, ಲಕ್ಷ್ಮಿ ಅನುಗ್ರಹಕ್ಕೋಸ್ಕರ ಮನೆ ಒಳಗೆ ಕಟ್ಕೊಳ್ಬೋದು. ಇದು ಎರಡೂ ಕಡೆ ಕಟ್ಕೊಳ್ಬೋದು. ಹಾಗಾಗಿ ನಾನು ತಿಳಿಸ್ಕೊಟ್ಟಂಗೆ ಒಂದು ₹5 ನಾಣ್ಯನ ಅಥವಾ ₹1 ಒಂದು ಕೆಂಪು ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ, ಆಲೋವೆರಾದ ಬೇರೆ ಏನಿರುತ್ತೆ ನೋಡಿ ಆ ಕಾಂಡ ಅಲ್ಲಿಗೆ ಕಟ್ಕೊಳ್ಳಿ. ಇದನ್ನು ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಇಟ್ಟು ಅರಿಶಿನ ಕುಂಕುಮ ಬೊಟ್ಟುಗಳನ್ನು ಇಟ್ಟು ಸ್ವಲ್ಪ ಅಕ್ಷತೆಯನ್ನು ಹಾಕಿ ಆ ತಾಯಿ ಮುಂದೆ ಭಕ್ತಿ ಶ್ರದ್ಧೆಯಿಂದ ಬೇಡ್ಕೊಳ್ಬೇಕು. ಅಮ್ಮ, ಈ ಒಂದು ಪರಿಹಾರವನ್ನು ನನ್ನ ಮನೆಯಲ್ಲಿರುವಂತಹ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿರುವ ಸರ್ವ ಸಮಸ್ಯೆಗಳನ್ನು ನಿವಾರಣೆ ಮಾಡಿ ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ತಂದುಕೊಡು ತಾಯಿ. ನಮಗಿರುವಂಥ ಆರ್ಥಿಕ ಸಂಕಷ್ಟಗಳನ್ನು ದೂರ ಮಾಡು ತಾಯಿ. ವ್ಯಾಪಾರ ವಹಿವಾಟುಗಳಿಗೆ ಲಾಭಾಂಶ ಬರುವಂತೆ ಮಾಡು ತಾಯಿ ಅಂತ ಬೇಡ್ಕೊಂಡು ಪೂಜೆಯನ್ನು ಮಾಡ್ಕೊಳ್ಳಿ. ಪೂಜೆ ಮಾಡಿಕೊಂಡು ಧೂಪ ದೀಪಗಳನ್ನೆಲ್ಲ ಮಾಡಿಕೊಂಡು ಭಕ್ತಿ ಶ್ರದ್ಧೆಯಿಂದ ಬೇಡ್ಕೊಂಡು ಸಾಯಂಕಾಲ 7 ಗಂಟೆಯ ನಂತರ ಇದನ್ನು ನೀವು ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಕೊಳ್ಬೇಕಾಗುತ್ತೆ. ನಿಮ್ಮಲ್ಲಿ ಅಂಗಡಿಗಳಿದೆ, ವ್ಯಾಪಾರ ಬಿಸ್ನೆಸ್ ಮಾಡ್ತಿರೋ ವ್ಯಾಪಾರ ವಹಿವಾಟು ಒಂದು ಅಂಗಡಿ ಇದೆ ಅಂತ ಹೇಳಿದ್ರೆ ಅಲ್ಲೂ ಚೆನ್ನಾಗಿ ಬಿಸ್ನೆಸ್ ಲಾಭಾಂಶ ಆಗಬೇಕು ಅಂದರೆ ಅದನ್ನು ಕೂಡ ಸಂಕಲ್ಪ ಮಾಡಿಕೊಂಡು ತಾಯಿ ಮುಂದೆ ಬೇಡ್ಕೊಂಡು ನೀವು ಅದನ್ನು ಕೂಡ ನಿಮ್ಮ ಒಂದು ಅಂಗಡಿಯ ಮುಂಗಟ್ಟೇನಿರುತ್ತೆ ನೋಡಿ ಅಲ್ಲಿ ನೀವು ಕಟ್ಕೊಳ್ಬೋದು. ಅಂಗಡಿ ಒಳಗೂ ಕಟ್ಕೊಳ್ಬೋದು, ಹೊರಗೂ ಕಟ್ಕೊಳ್ಬೋದು. ಅಂಗಡಿ ಅಂದಮೇಲೆ ಸಾಮಾನ್ಯ ಅಲ್ಲಿರುವ ಐಟಮ್ ನೋಡು, ಒಂದು ಬಿಸ್ನೆಸ್ ಮಾಡ್ತಾ ಇರ್ತೀರ, ಕಣ್ಣು ದೃಷ್ಟಿ ಇರುತ್ತೆ, ಅಕ್ಕಪಕ್ಕ ಸಮಸ್ಯೆಗಳಾಗ್ತಿರುತ್ತೆ, ಲಾಭ ಬರ್ತಾರಲ್ಲ, ಬಿಸ್ನೆಸ್ ಲಾಸ್ ಆಗ್ತಿರುತ್ತೆ. ಅಂಥವ್ರಿಗೆ ಖಂಡಿತ ಬಿಸ್ನೆಸ್ಸಲ್ಲಿ ಲಾಭಾಂಶ ನೋಡ್ತೀರ, ಹಣಕಾಸು ವೃದ್ಧಿಯಾಗುತ್ತೆ, ಆರ್ಥಿಕ ಸಂಕಷ್ಟಗಳು ಕೂಡ ದೂರವಾಗ್ತಾ ಹೋಗುತ್ತೆ. ಈ ಪ್ರಕಾರದಲ್ಲಿ ಕಟ್ಕೊಂಡು ಹೋಗಿ ಆಲವರ ಚೆನ್ನಾಗಿ ಬೆಳ್ಕೊಳ್ತಾ ಹೋಗುತ್ತೆ. ಆಲವರಕ್ಕೆ ನೀರು ಬೇಕು ಅಂತಲೇ ಏನಿಲ್ಲ, ನೀವು ಹಾಗೆ ಒಂದು ಪ್ರಕೃತಿ ನಡುವೆ ಹಂಗೆ ಒಂದು ಮಾಮೂಲಿಯಾಗಿ ನೀವು ಕಟ್ಟಿಬಿಟ್ರೆ ಸಾಕು. ತಲೆ ಕೆಳಗೆ ಕಟ್ಟಿ, ಅಂದರೆ ಬೇರೆ ಮೇಲೆ ಇರಬೇಕು, ಆ ಗಿಡ ಏನಿರುತ್ತೆ ಅದು ಕೆಳಗಡೆ ಇರಬೇಕು. ಆ ರೀತಿ ನೋಡಿಕೊಂಡು ನೀವು ಇದನ್ನು ಕಟ್ಕೊಳ್ಬೇಕಾಗುತ್ತೆ. ಈ ರೀತಿ ಕಟ್ಟಿ ನೋಡಿ ನಿಮ್ಮ ಮನೆಯಲ್ಲಾಗುವ ಬದಲಾವಣೆ, ನಿಮ್ಮ ವ್ಯಾಪಾರ ವಹಿವಾಟುಗಳಾಗುವಂಥ ಸ್ಥಳದಲ್ಲಿ ಆಗುವಂಥ ಬದಲಾವಣೆ ನೋಡಿ ಆಶ್ಚರ್ಯ ಪಡ್ತೀರ. ದಿನದಿಂದ ದಿನಕ್ಕೆ ಧನಾಭಿವೃದ್ಧಿ ಆಗುತ್ತೆ, ಆರ್ಥಿಕ ಸಂಕಷ್ಟಗಳು ದೂರವಾಗುತ್ತೆ, ವಿಪರೀತ ಧನಯೋಗ ಬರುತ್ತೆ, ಹಣಕಾಸು ಯಾವುದೋ ಒಂದು ಮೂಲದಿಂದ ನಿಮಗೆ ಬರ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಕಷ್ಟಗಳೆಲ್ಲವೂ ಕೂಡ ದೂರವಾಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಸರ್ವ ಸಂಕಷ್ಟಗಳನ್ನು ಸುಲಭವಾಗಿ ನಿವಾರಣೆ ಮಾಡುತ್ತೆ ಈ ಆಲೋವೆರಾ. ಧನ್ಯವಾದಗಳು.